ವೆಲ್ಕಮ್ ಟು ಮೈ ಚಾನಲ್ ಪದ್ಮಾ ಸಾಗರ್ ವ್ಲಾಗ್ಸ್. ಇವತ್ತು ನಾವು ಹೊರಗಡೆ ಬಂದಿದ್ದೀವಿ ರಂಗನತಿಟ್ಟಿಗೆ. ಮಕ್ಕಳು ರಂಗನತಿಟ್ಟು ನೋಡಿರಲಿಲ್ಲ. ಇದೊಂದು ಪಕ್ಷಿಧಾಮ ನಮ್ಮ ಮೈಸೂರು ಮಂಡ್ಯ ಮಧ್ಯ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗೋ ರಸ್ತೆಯಲ್ಲಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ, ಎಂಟ್ರೆನ್ಸಲ್ಲೇ ಪೊಲೀಸು ವೆರಿಫಿಕೇಷನ್, ಅಂದರೆ ಏನಾದರೂ ಪ್ಲಾಸ್ಟಿಕ್ ಐಟಮ್ ತೊಗೊಂಡೋಗ್ತಾರೆ ಏನೋ ಅಂತೆಲ್ಲ ನೋಡ್ಕೊಂಡದೇ ಅಲ್ಲಿ ಎಂಟ್ರಿ ಫೀ ಕೊಟ್ಬಿಟ್ಟದೇ ಮುಂದೆ ಹೋಗೋದು. ಇದು ಏನು ಮೇನ್ ಗೇಟ್ ಕಾಣಿಸ್ತಿದೆ, ಇಲ್ಲಿ ಲೆಫ್ಟ್ ಸೈಡಿಗೆ ನೋಡಿ, ಇಲ್ಲಿ ರಂಗನತಿಟ್ಟು ಪಕ್ಷಿಧಾಮ. ಇಲ್ಲಿ ಬಂದದೇ ಪಾರ್ಕಿಂಗ್ ಲಾಟಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ವೆಹಿಕಲ್ಸ್ ಬೇಕಿದ್ರೂ ಆರಾಮಾಗಿ ನಿಲ್ಲಿಸ್ಕೊಬೋದು. ಅಲ್ಲಿ ಪಾರ್ಕ್ ಮಾಡಿದ್ವಿ, ತುಂಬ ಬಿಸಿಲಿತ್ತು, ಬೇಗನೆ ಹೋದ್ವಿ. ಇಲ್ಲಿ ಏನಂದರೆ ಟಿಕೆಟ್ ತೊಗೊಂಡದೇ. ಇವಾಗ ಹೊರಗಡೆನೇ ಬೋಟಿಂಗ್ ಇದೆಯಲ್ಲ ಒಳಗಡೆ, ಆ ಬೋಟಿಂಗಿಗೂ ಸಹ ಇಲ್ಲೇ ಟಿಕೆಟ್ ತೊಗೊಂಡೆ ಒಳಗೆ ಹೋಗಬೇಕು. ಮತ್ತು ಅಲ್ಲೊಂದು ಸಲ ಮತ್ತು ಅಲ್ಲಿಂದ ವಾಪಸ್ ಬರುವಂಥದ್ದು ಆ ಥರ ಏನೂ ಇಲ್ಲ. ಬಟ್ ನೀಟಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಇಲ್ಲಿಂದ ಸೀದಾ ಒಳಗೆ ಬಂದಿದ್ದೆ. ಇಲ್ಲೊಂದು ವುಡನ್ನು ಮತ್ತು ಈ ಬಿದಿರು ಅದರಲ್ಲೇ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ಮಾಡಿಟ್ಟಿದ್ದಾರೆ. ವಯಸ್ಸಾದವರು, ಹೊರಗಿನಿಂದ ಬರೋರಿಗೆ ಕಷ್ಟ ಆಗುತ್ತಲ್ಲ ನಡೆಯೋದಕ್ಕೆ, ಹಾಗಾಗಿ ಅಲ್ಲಲ್ಲೇ ಇಟ್ಟಿದ್ದಾರೆ. ಹಾಗೆ ಮುಂದೆ ಹೋಗ್ತಾ ಹಾಗೆ ಕೇಳ್ತಾಯಿದ್ರು ನಮ್ಮ ಮನೆಯವರು, ಹೇಗೆ ಅನಿಸ್ತಿದೆ ಏನು ಹೇಗೆ ಅಂತ. ಮುಂದೆ ನೋಡ್ಕೊಂಡು ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದನ್ನ ನೋಡೋಣ ಅಂತ ಹೇಳಿದೆ. ಹಾಗೆ ತುಂಬಾ ಕ್ರೌಡ್ ಇತ್ತು, ಯಾಕಂದರೆ ನಾವು ಹೋಗಿದ್ದಿದ್ದು ಸಂಡೇ, ಹಾಗಾಗಿ ತುಂಬಾ ರಶ್ ಇತ್ತು. ಅಲ್ಲಿ ಪ್ಲೇ ಏರಿಯಾನೂ ಮಾಡಿದ್ದಾರೆ. ಮತ್ತು ಒಂದೇ ಕಡೆಯಿಂದ ಹೇಗೆ ಹೋಗೋದು, ಹೇಗೆ ಎಂಟ್ರೆನ್ಸ್ ಹೇಗೆ, ಮತ್ತು ಔಟ್ ಹೇಗೆ, ಹೊರಗಡೆ ಹೇಗೆ ಬರೋದು ಎಲ್ಲ ವ್ಯವಸ್ಥೆ ನೀಟಾಗಿ ಮಾಡಿದ್ದಾರೆ. ಅಲ್ಲಿಂದ ಕಿಡ್ಸ್ ಪ್ಲೇ ಏರಿಯಾ ಕಾಣಿಸಿದ್ದೆ, ಮಕ್ಕಳೆಲ್ಲ ಓಡು. ಅಲ್ಲಿ ಕಿಡ್ಸ್ ಆಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ದೊಡ್ಡವರು ಆಡೋಕ್ಕೆ ಶುರು ಮಾಡಿದರು. ಎಷ್ಟು ನೀಟಾಗಿ ಮಾಡಿದ್ದಾರೆ. ಒಂದು ಸೈಡೆಲ್ಲ ಇದು ಅಡ್ವೆಂಚರ್ ಗೇಮ್ಸು, ಈ ಕಡೆ ಎಲ್ಲ ಸಣ್ಣ ಮಕ್ಕಳಿಗೆ ಗೇಮ್ಸ್ಗೆ. ಮತ್ತು ಇಲ್ಲಿ ಹೊರಗಿನವರೇ ಜಾಸ್ತಿ ಇದ್ದರು, ನಮ್ಮ ಲೋಕಲ್ ಅವರು ಇರಲಿಲ್ಲ, ಹೊರಗಿನವರೇ ಜಾಸ್ತಿ ಇದ್ದರು. ಇದೆಲ್ಲ ಅಡ್ವೆಂಚರ್ ಗೇಮ್ಸು, ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್. ಬೇರೆ ಏನು ಬೇಕು ಅಂತಲೂ ಕೇಳೋದಿಲ್ಲ, ಇದೆಲ್ಲ ಇದ್ಬಿಟ್ರೆ ಒಂದು ಕಡೆ ಏನೋ ಆಟ ಆಡ್ಕೊಂಡು ಇದ್ಬಿಡೋಣ ಅಂತ ಹೇಳ್ತಾರೆ. ನೀಟಾಗಿ ಅಯ್ಯಯ್ಯೋ, ನನ್ನ ಮಗ ಫುಲ್ ಶೇಖ್ ಅಬ್ದುಲ್ಲಾ ಥರ ಆಡ್ತಿದ್ದಾನಲ್ಲಿ. ಹಾಗೆ ಫಸ್ಟೇ ಅವನೇ ಮೂವ್ ಮಾಡಿ ಬಂದ. ಆಮೇಲೆ ನನ್ನ ಮಗಳು ಬಂದಳು. ಅವಳಿಗೆ ಸ್ವಲ್ಪ ಗ್ರಿಪ್ ಸಿಕ್ಕಲಿಲ್ಲ ಸ್ಟಾರ್ಟಿಂಗು, ಆಮೇಲೆ ಅವಳು ಬರೋಕ್ಕೆ ಶುರು ಮಾಡಿದ್ಲು. ಇಲ್ಲಿ ಮಕ್ಕಳು ಮಾತ್ರನೇ ಅಲ್ಲದೆ ದೊಡ್ಡವರು ಕೂಡ ಆಟ ಆಡ್ತಾಯಿದ್ರು. ಅವರೂ ಈ ಮಕ್ಕಳ ಜೊತೆ ಸೇರಿ ಅವರು ಮಕ್ಕಳೇ ಆಗಿದ್ದರು. ನೋಡೋಕೆ ಖುಷಿ ಆಗ್ತಿತ್ತು. ಅಲ್ಲೂ ಎಲ್ಲ ಪೇರೆಂಟ್ಸ್ಗಳೆಲ್ಲ ಅದೇ ನೋಡ್ತಾಯಿದ್ರು, ದೊಡ್ಡವರೆಲ್ಲ ಆಡ್ತಿದ್ದಾರೆ, ಮಕ್ಕಳಕ್ಕಿಂತ ದೊಡ್ಡವರೇ ಜಾಸ್ತಿ ಆಡ್ತಿದ್ದಾರೆ ಅಲ್ಲಿ ಅಂತ. ತುಂಬ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಏನಿಲ್ಲ ಅಂದರೂ ಒಂದು 2 ಅವರ್ಸು ಇಲ್ಲೇ ಆಗಿಬಿಡುತ್ತೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋದಕ್ಕೆ. ಮತ್ತು ಇಲ್ಲೇನೆಂದರೆ ಬಿಸಿಲು, ಸ್ವಲ್ಪ ಮಟ್ಟಿಗೆ ಬಿಸಿಲು ಬೀಳ್ತಾಯಿತ್ತು. ಅದೊಂದು ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಆಲ್ಮೋಸ್ಟ್ ಇಲ್ಲಿ ಇದ್ದಿದ್ದೆಲ್ಲ ಅಡ್ವೆಂಚರ್ ಗೇಮ್ಸೇ. ನನ್ನ ಮಗ ಆದರೆ ಆರಾಮ್ಸೆ ಹೊರಟೋಗ್ಬಿಡ್ತಾನೆ. ಮಗಳಿಗೆ ಸ್ವಲ್ಪ ಸಪೋರ್ಟ್ ಬೇಕು, ಅವಳು ಸ್ವಲ್ಪ ಹೆದರ್ತಾ ಇದ್ಲು. ಇದು ಆಗ್ತಾನೇ ಇರಲಿಲ್ಲ ಅದು. ಆಮೇಲೆ ಅದು ಕೆಳಗಡೆ ಒಂದು ರೋ ಇದೆಯಲ್ಲ, ಅಲ್ಲಿ ಬ್ಯಾಲೆನ್ಸ್ ಮಾಡಿ ಬರಬೇಕು ಅನ್ನೋದು ಅವನಿಗೆ ಒಂದು ಗೊತ್ತಾಯಿತು. ಆಮೇಲೆ ಅವನು ಆರಾಮ್ಸೆ ಬಂದ ಅಲ್ಲಿಂದ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಮಗೂ ಸಪೋರ್ಟ್ ಮಾಡಿ. ಚೆನ್ನಾಗಿ ಆಡ್ತಿದ್ರು ಮಕ್ಕಳು, ಖುಷಿಪಟ್ಟರು. ಒಂದು ವೀಕೆಂಡ್ ಎಲ್ಲೋ ಹೊರಗಡೆ ಹೋಗೋಕ್ಕಾಗದೇ ಇರೋವಂಥ ಟೈಮ್ನಲ್ಲಿ ಆರಾಮ್ಸೆ ರಂಗನತಿಟ್ಟಿಗೆ ಹೋದರೆ ಪಕ್ಷಿ ನೋಡಿಕೊಂಡು ಒಂದು ಬೋಟಿಂಗ್ ಹೋಗಿ
ಈ ಥರ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಬರ್ಬೋದು. ನೋಡಿ ಇದ್ರೊಳಗಡೆಯಿಂದ ಹೇಗೆ ಬರ್ತಿದ್ದಾನೆ ಅಂತ. ಅವನು ತುಂಬ ಸಣ್ಣ ಇರೋದ್ರಿಂದ ಆರಾಮ್ಸೆ ಬಂದುಬಿಡ್ತಾನೆ. ನನ್ನ ಮಗಳು ನಾನು ಬರ್ತೀನಿ ಎಲ್ಲ. ಅವಳು ಸ್ವಲ್ಪ ಉದ್ದ ಇರೋದ್ರಿಂದ ಕಷ್ಟ ಆಗ್ತಿತ್ತು, ಹಾಗೂ ಬಿಡಲಿಲ್ಲ, ಕಂಪ್ಲೀಟ್ ಮಾಡಿದ್ಲು ಈ ಒಂದು ಗೇಮ್ನ. ಖುಷಿ ಆದ್ಲು. ಈಚೆ ಬರೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು, ಕಾಲುಗಳೆಲ್ಲ ಉದ್ದ ಇರೋದ್ರಿಂದ. ಫೈನಲಿ ಅವನು ಅಲ್ಲಿಂದ ಬಂದು ಅಲ್ಲಿ ಮೇಲೆ ನೆಟ್ ಕಟ್ಟಿದ್ದಾರೆ, ಅದ್ರ ಮೇಲೆ ಹತ್ತಿದ್ರು. ಅಲ್ಲೆಲ್ಲ ಕೇರಳದಿಂದ ಸ್ವಲ್ಪ ಟೂರಿಸ್ಟ್ಗಳೆಲ್ಲ ಬಂದಿದ್ದರು. ಅಲ್ಲಿ ಬಾಯ್ಸ್ಗಳೆಲ್ಲ ಹೋಗಿ ಮೇಲೆ ಮಲ್ಗೋಕೆ ಶುರು ಮಾಡಿದರು. ನೋಡಿ ಮೇಲ್ಗಡೆಯಿಂದ ನಡ್ಕೊಂಡು ಬರ್ತಾ ಇರೋದು ಇದ್ರ ಮೇಲೆ, ನೆಟ್ ಮೇಲೇ. ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟೇ ಆಯಿತು, ಚೆನ್ನಾಗಿತ್ತು. ಇವ್ರುಗಳನ್ನು ಭಾಳನೇ ಖುಷಿಪಟ್ಟರು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಕರ್ಕೊಂಡೋಗಿ ಮಕ್ಕಳನ್ನ, ದೊಡ್ಡವರು ಎಲ್ಲರೂ, ವಯಸ್ಸಾದವರು ಕೂಡ ಹೋಗ್ಬೋದು. ಅಲ್ಲಿ ಕೂತ್ಕೊಳ್ಳೋಕೆ ಅಲ್ಲಿ ಬೆಂಚ್ಗಳ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಆಯಾಸ ಏನೂ ಆಗಲ್ಲ. ಎಲ್ಲ ಗ್ರೀನರಿ ಮಧ್ಯ ಸ್ವಲ್ಪ ಕಾಮಾಗಿ ನೆಮ್ಮದಿಯಾಗಿ ಇದ್ದು ಪ್ರಕೃತಿನೆಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು. ನೋಡಿ ಕೊನೆಗೆ ನನ್ನ ಮಗಳೂ ಹತ್ಬಿಟ್ಲು. ನಾನು ಅವನೊಬ್ಬನೇ ಹೋಗಿದ್ದಾನೆ ಅಂತ. ಅಲ್ಲಿ ನೋಡಿ ಅಲ್ಲೆಲ್ಲ ಮಲ್ಕೊಳ್ಳೋಕೆ ಶುರು ಮಾಡಿದ್ರ ಮೇಲೆ. ಎಲ್ಲ ನೋಡಿ ಅಲ್ಲಿ ದೊಡ್ಡವರು ಆಡ್ತಿದ್ದಾರೆ, ಮಕ್ಕಳು ಆಡ್ತಿದ್ದಾರೆ. ಮಕ್ಳಿಗಾಗದಿರೋ ಅಂಥ ಗೇಮ್ಸ್ನೆಲ್ಲ ದೊಡ್ಡವರೇ ಆಡೋಕ್ಕೆ ಶುರು ಮಾಡಿದ್ದಾರೆ. ಕೆಲವು ಮಕ್ಕಳು ಹತ್ತೋದಕ್ಕೆ ಆರಾಮ್ಸೆ ಹತ್ತದ್ ಬಿಡ್ತಾರೆ, ಇಳಿಬೇಕಿದ್ರೆ ಭಯ ಪಟ್ಕೊತಾರೆ. ಅಲ್ಲಿ ಸುಮಾರು ಮಕ್ಕಳು ಹಾಗೆ ಆಗ್ತಿತ್ತು, ಇಳಿಬೇಕಿದ್ರೆ ಭಯ ಪಡ್ಕೊತಿದ್ರು. ಇಲ್ಲಿ ಒಬ್ರು ಹತ್ತುತ್ತಾ ಇದ್ರೆ ಇನ್ನೊಂದು ಪಾಪು ಇದೆ, ಚಿಕ್ಕ ಪಾಪು, ಅದು ಒಂದು ಸೈಡ್ ಅದನ್ನು ಹತ್ಕೊಂಡು ಹೋಗ್ತಾ ಇತ್ತು. ಅವ್ರ ಪೇರೆಂಟ್ಸು ಹೇಳ್ತಾಯಿದ್ರು, ಇರಮ್ಮ ಅವ್ರು ಇಳಿದ್ಬಿಡ್ಲಿ ಆಮೇಲೆ ಹತ್ತು ಪಾಪ ನೀನು ಅಂತ. ಇಲ್ಲಿ ನೋಡಿ ಇವನಿದ್ದಾನಲ್ಲ ಈ ಹುಡುಗ. ನೋಡಿ ಮಕ್ಕಳ ಜೊತೆ ನಮ್ಮ ಮನೆಯವರು ಕೂಡ ಮಕ್ಕಳಾಗಿ ಆಡಿದ್ದು. ಇಲ್ಲೂ ಒಂದು ಹುಡುಗಿ ಆಡ್ಕೊಂಡು ಕೂತಿದ್ಲು. ಏನೋ ಖುಷಿ ಅನಿಸುತ್ತೆ ಒಬ್ರಿಗೊಬ್ರು ಆಟ ಆಡಿಕೊಂಡು ಮಕ್ಕಳ ಜೊತೆಗೆ ಸೇರಿದ್ರೆ. ಇದೊಂಥರ ಚೆನ್ನಾಗಿತ್ತು, ಟೈರ್ ಮೇಲೆ ಕೂತಿ ಆಡಿದ್ದು. ಅಯ್ಯೋ ಇದನ್ನಂತೂ ಆಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಹತ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾನೆ, ಅವ್ನಿಗೆ ಗ್ರಿಪ್ಪೇ ಸಿಗಲಿಲ್ಲ. ಸರಿ ತುಂಬ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಇವತ್ತು ಇಲ್ಲೇ ಆಗಿಬಿಟ್ರೆ ಬೇರೆ ಏನು ಅಲ್ಲಿ ಬೋಟಿಂಗ್ ಎಲ್ಲ ಸಿಗೋದಿಲ್ಲ ಆಮೇಲೆ ಅಂತ ಹೇಳಿ ಹೊರಡೋಣ ಅಂದರೆ, ಇಲ್ಲ ಸ್ಲೈಡ್ ಒಂದು ಆಡ್ಬಿಡ್ತೀನಿ, ಸ್ಲೈಡ್ ಆಡ್ತೀನಿ ಅಂದ್ಕೊಂಡು ಅದನ್ನೂ ಬಿಡದೆ ಆಟ ಆಡ್ಕೊಂಡು ಬಂದ. ಅವ್ರ ಪಪ್ಪಂಗೆ ಅದೇ ಹೇಳ್ತಿದ್ದೇನೆ, ನೋಡಿ ನೀವು ನಮ್ಮ ಜೊತೆ ಆಟ ಆಡಿದ್ರಿ ಅಲ್ವಾ ಅಂತ. ಅದಕ್ಕೆ ಇಲ್ಲ ಖುಷಿ ಆಯಿತು ಅಂತ ಅವರು ಅದೇ ಹೇಳ್ಕೊಂಡಿದ್ದಾನೆ. ಹಾಗೆ ಮುಂದೆ ಹೋಗೋಣ. ಇನ್ನೇನು ಪ್ರಾಣಿ ಪಕ್ಷಿ ಇದೆ, ಸಾರಿ ಪ್ರಾಣಿ ಇಲ್ಲ ಇಲ್ಲಿ ಪಕ್ಷಿ ಮಾತ್ರನೇ, ಅಲ್ಲಿ ನೋಡ್ಕೊಂಡಿದ್ದಾನೆ. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬರ್ತಾನೆ ನೋಡ್ತಾ ಇದ್ರೆ ನೋಡಿ ಆ ಮಧ್ಯೆ ಒಂದಿರೋ ಸಣ್ಣ ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ನೀರು ಕುಡ್ಕೊಂಡು ಕೂತಿವೆ. ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಬೋಟಿಂಗ್ ಹೋಗೋ ಟೈಮ್ನಲ್ಲೆಲ್ಲ ಅದು ನೀರನ್ನ ಹೇಗೆ ಕ್ಯಾರಿ ಮಾಡುತ್ತೆ ಅಂತ. ಅದು ಕುಡಿತಾ ಇರೋದಲ್ಲ, ಅದು ನೀರನ್ನು ಗಂಟ್ಲಲ್ಲಿ ಇಟ್ಕೊಂಡು ಹೋಗುತ್ತಂತೆ. ನೆಕ್ಸ್ಟ್ ಆ ವಿಡಿಯೋನಲ್ಲಿ ನಿಮಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ. ಇದು ಒಂದು ಕಟ್ಟಿಗೆ, ಅದೊಂದು ಬಿದ್ದಿರೋದ್ರ ಮೇಲೆ ಸುಮಾರು ಒಂದು 7 ಪಕ್ಷಿಗಳು ಆರಾಮ್ಸೆ ಕೂತಿದೆ. ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹಾಗೆ ಒಂದು ವಿಡಿಯೋ ಮಾಡಿದ್ವಿ. ಇದು ಎಲ್ಲ ಬಿದ್ದಿರೋ ಒಂದು ಇದ್ರ ಕಾಡು ಥರ ಇತ್ತು. ಅಲ್ಲಿ ಕೂತ್ಕೊಂಡು ಹಾಗೆ ಒಂದು ವಿಡಿಯೋ ಫೋಟೋ ತೊಗೊಳ್ಳೋಣ ಅಂತ ತೊಗೊಂಡ್ವಿ.
ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಇಷ್ಟು ಆಟ ಆಡ್ಕೊಂಡು ಇಷ್ಟು ಬಂದಿದ್ದಕ್ಕೇ ಆಯಾಸ ಆಗಿದೆ, ಐಸ್ ಕ್ರೀಮ್ ತಿನ್ನೋಣ ಅನ್ನೋಕ್ಕೆ ಶುರು ಮಾಡಿದ್ರು. ಫೈನಲಿ ಇದೊಂದು ಬೋಟಿಂಗ್ದೊಂದು. ಇನ್ನು ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಬಟ್ ಇದು ಲಾಂಗ್ ಆಗುತ್ತೆ ಅಂತ ನಾನು ಸ್ವಲ್ಪಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಬೋಟಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ.